ನಾರ್ಮಲಿ ಇಡೀ ಪ್ರಪಂಚ ಲಾಸ್ ಆಗಬೇಕಾದ್ರೆ ಏನು BJP ಸರ್ಕಾರ ಒಂದೇ ಲಾಸ್ ಮಾಡಿದ್ರೆ ರಾಮಲಿಂಗಾರ ಹೇಳಿ ಅಂತ ಒಪ್ಕೊಂತೀನಿ ನಾನು. ಮತ್ತೆ ಅವ್ರು ಹೇಳಿದ್ದಾರೆ ಈಗ ನೌಕರರಿಗೆ ಏನು ಜಾಸ್ತಿ ಮಾಡಬೇಕು ಸ್ಯಾಲ್ರಿ, ಆಮೇಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಹಂಗಾರೆ ಸ್ವಾತಂತ್ರ್ಯ ಬಂದು ಇದುವರೆಗೂ ನೌಕರರಿಗೆ ಸಂಬಳ ಜಾಸ್ತಿನೇ ಆಗಿಲ್ವಾ? ಒಂದು 100 ಸರಿ ಜಾಸ್ತಿ ಆಗಿದೆ ರೀ. ಪೆಟ್ರೋಲ್ ಡೀಸೆಲ್ ಬೆಲೆ ಒಂದು 106 ಬಾರಿ ಜಾಸ್ತಿ ಆಗಿದೆ. ಅದು ನಿರಂತರ ಹೈಕ್ ಮಾಡುವಂಥದ್ದು ಪೆಟ್ರೋಲು ಡೀಸೆಲ್ಲು ಮತ್ತು ಸಂಬಳ ಕೊಡುವಂಥದ್ದು ನ್ಯಾಚುರಲ್. 4 ವರ್ಷಕ್ಕೊಂದ್ಸರಿ ಸಂಬಳ ಹೈಕ್ ಮಾಡಬೇಕು. ನಾನಿದ್ದಾಗ 400 ಕೋಟಿ ಕೊಟ್ಟಿದ್ದೆ ಸಂಬಳ, ಒಂದೇ ಬಾರಿ ಹೈಕ್ ಮಾಡಿದ್ದೆ ಆ ಸಂದರ್ಭದಲ್ಲಿ. ಅದರಿಂದ ಮಾಡಿರೋ ತಪ್ಪನ್ನು ಮುಚ್ಕೊಳ್ಳೋವಂಥದ್ದಕ್ಕೆ ಸರ್ಕಾರ ದಿವಾಳಿ ಅನ್ನೋದನ್ನು ಇದರಿಂದ ಸ್ಪಷ್ಟ ಕಾಣ್ತಾ ಇದೆ. ಸರ್ಕಾರ ದಿವಾಳಿ ಆಗಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಯಾವುದಿಲ್ಲ. BJPಯವರು ನಮ್ಮ ಕಾಲದಲ್ಲಿ ನಾವು ರೈಸ್ ಮಾಡಿಲ್ಲ ಪೆಟ್ರೋಲು ಡೀಸೆಲ್. ಅಷ್ಟು ಕಷ್ಟ ನಮಗೆ ಕೋವಿಡ್ ಅಂತ ಕಷ್ಟ ಸಂಕಷ್ಟದ ಒಂಚೂರು ಟ್ಯಾಕ್ಸೇ ಕಲೆಕ್ಟ್ ಆಗ್ತಾ ಇರಲ್ಲ. 50% ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ನಾವು ಪೆಟ್ರೋಲ್ ಮೇಲೆ ಸೆಸ್ಸನ್ನು ಕಡಿಮೆ ಮಾಡಿದ್ರಿ. ನಾವು ಬಸವರಾಜ ಬೊಮ್ಮಾಯಿಯವರು ಸೆಸ್ಸನ್ನು ಕಡಿಮೆ ಮಾಡಿದ್ರು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಸ್ಟ್ಯಾಂಪ್ ಡ್ಯೂಟಿನ 5% ಕಡಿಮೆ ಮಾಡಿದೆ. ನಾನು ಕಡಿಮೆ ಮಾಡಿದೆ. ಇವರು ಸ್ಟ್ಯಾಂಪ್ ಡ್ಯೂಟಿನ 250% ರೈಸ್ ಮಾಡಿದ್ದಾರೆ. ಅಂದರೆ ಇದು ಮನೆಯಾಳ ಸರ್ಕಾರ ಅಲ್ದಿರ ಇನ್ನೇನು ಅಲ್ಲ. ಸರ್ಕಾರ ಪಾಪರಾಗಿದೆ. ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಮುಖ್ಯಮಂತ್ರಿ. DK ಶಿವಕುಮಾರ್ ಹೇಳಿದಾರಲ್ಲ, ಒದ್ದು ಕಿತ್ಕೊಂತೀವಿ ಅಂತ. ಅದು ಯಾವಾಗ ಕಿತ್ಕೊಂತಾರೋ ನಾವು ಕಾದು ನೋಡ್ತಾ ಇದ್ದೀವಿ. ಅದರಿಂದ ಸಿದ್ದರಾಮಯ್ಯನವ್ರಿಗೆ ಈ ಸರ್ಕಾರದ ಮೇಲೆ ಹಿಡಿತ ಹೊರಟೋಗಿದೆ. ಹಿಡಿತ ಇಲ್ಲದೆ ಇರೋದ್ರಿಂದ ಯಥೇಚ್ಛವಾಗಿ ಯಾವ್ಯಾವ ಮಂತ್ರಿ ಏನೇನು ಬೇಕೋ ಆ ರೀತಿ ಲೂಟಿ ಹೊಡೆಯುವಂಥ ಒಂದು ಲೂಟಿ ಪೂರ್ವ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಈ ಒಂದು ಕೊಲೆನೂ ಕೂಡ ಕೊಲೆನೇ. ಆತ್ಮಹತ್ಯೆ ಮಾಡೋಕ್ಕೆ ಮುಂಚೆ ಅವರು ಲೆಟ್ರ್ ಬರೆದಿದ್ದಾರೆ. ಈಗ ಅವ್ರ ಕುಟುಂಬದವರು ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದೆ ಪ್ರಧಾನಮಂತ್ರಿಗೂ ಮಾಡಿದ್ದಾರೆ, ಗೃಹ ಸಚಿವರಿಗೂ ಮಾಡಿದ್ದಾರೆ, ರಾಜ್ಯಪಾಲರಿಗೂ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ನೊಂದಿರೋ ಕುಟುಂಬಕ್ಕೆ ನಾವು ವಿರೋಧ ಪಕ್ಷವಾಗಿ ನಮ್ಮೆಲ್ಲರ ಕರ್ತವ್ಯ, ನಾರಾಯಣ ಸ್ವಾಮಿ ಅವರು, CP ರವಿ ಅವರು, ನಾವೆಲ್ಲ ಮುಖಂಡರು, ನಮ್ಮೆಲ್ಲ MLAಗಳು, XMLAಗಳಿದ್ದೀವಿ. ನಮ್ಮೆಲ್ಲರ ಕರ್ತವ್ಯ ಅವ್ರ ಪರವಾಗಿ ನಿಲ್ಲುವಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡ್ತೀರಿ. ಅವ್ರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲೋದು. ಪ್ರತಿಭಟನೆಗೆ ನಾವು ಮುತ್ತಿಗೆ ಹಾಕಿ ತಂಪು ಪಾನೀಯ ವ್ಯವಸ್ಥೆ ಮಾಡಿದ್ದಾರೆ BJP. ಏನು ಮುತ್ತಿಗೆ ಹಾಕ್ಲಕ್ಕೆ ಹೋಗ್ತಾರೆ ಅವ್ರಿಗೆ ಬಂದಂಥವ್ರಿಗೆ ತಂಪು ಪಾನೀಯ ವ್ಯವಸ್ಥೆ, ಎಳ್ನೀರು ವ್ಯವಸ್ಥೆ ಅವರಿಗೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಡ್ಕೊತಾ ಬರ್ತೀರಿ ಪ್ರತಿಭಟನೆ ನೋಡಿ. ಒಂದು ನಿಮಿಷ, ನನಗನ್ಸ್ತತೆ ನೀವು ಅದನ್ನ ತಪ್ಪಾಗ ಅರ್ಥ ಮಾಡ್ಕೊಂಡಿದ್ದೆ. ನನ್ನ ಮಾಧ್ಯಮದ ಒಂದೇ ನಿಮಿಷ ಹೇಳ್ತೀನಿ. ನಾನು ಮಾತಾಡೋ ಬಿಟ್ಬಿಡಪ್ಪ. ನೀವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಅವ್ರು ಹೇಳಿದ್ದು ಈ ಬಿಸಿಗೆ ನಾನು ತಂಪು ಮಾಡ್ಕೊಳಕ್ಕೆ ನನ್ನ ತಲೆ ಮೇಲೆ ಐಸ್ ಇಟ್ಕೊಂಡಿದ್ದೀನಿ, ತಂಪು ಪಾನೀಯ ನಾನು ಕುಡಿತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇರ್ಬೋದು. ಮೋಸ್ಟ್ಲಿ ಅವ್ರು ತಂಪು ಮಾಡ್ಕೊಬೇಕು, ನಾವಲ್ಲ. ಬಿಸಿಯಾಗಿರೋದು ಅವ್ರ ತಲೆ. ಯಾಕಂದ್ರೆ ತಪ್ಪು ಮಾಡಿರೋದು ಇಲ್ಲಿ ಅವರು. ಇಲ್ಲಿ ಒಂದು ಸಾವಾಗಿದೆ. ಆ ಇಡೀ ಕುಟುಂಬ, ಆ ಇಡೀ ಪರಿವಾರ, ಇಡೀ ಸಮುದಾಯ ನೋವಿನಲ್ಲಿದೆ. ಆ ನೋವಿನಲ್ಲಿರೋ ಸಮುದಾಯಕ್ಕೆ ನೀವು ಈ ಥರ ಹೇಳಿಕೆಯನ್ನು ಕೊಟ್ಟರೆ ಏನು ಮೆಸೇಜ್ ಹೋಗ್ತದೆ? ಆ ಇಡೀ ಸಮುದಾಯಕ್ಕೆ ಏನು ಮೆಸೇಜ್ ಕೊಡ್ತೀರಾ? ಇಡೀ ಗುತ್ತಿಗೆದಾರರ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತೀರಾ? ಆ ಸಮುದಾಯಕ್ಕೆ ಏನು ಮೆಸೇಜ್ ಕೊಡ್ತೀರಾ? ಆ ಕುಟುಂಬಕ್ಕೆ ಏನು ಮೆಸೇಜ್ ಕೊಡ್ತೀರಾ? ಅಂದರೆ ನೀವೆಷ್ಟು ಸರ್ಕಾರ ಸೀರಿಯಸ್ ಅನ್ನೋದನ್ನ ಅರ್ಥ ಆಯ್ತಲ್ಲ. ಎಲ್ಲ ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ನಿರಂತರವಾಗಿ ನೀವು ಮಾಡ್ತಾ ಇದ್ದೀವಿ. ಇದನ್ನು ಮುಚ್ಚಾಕಬಾರ್ದು ಅನ್ನೋದಕ್ಕೋಸ್ಕರ ನಾವು ಹೋರಾಟ. ಬೆಂಗಳೂರಲ್ಲಿ ಹೇಳಿದ್ದಾರೆ, ವಿಜಯೇಂದ್ರ ಅವ್ರ ಮಾತನ್ನ ಅಶೋಕ್ ಅವರು ಕೇಳ್ತಾ ಇಲ್ಲ,
ಬಿಜೆಪಿಯಲ್ಲಿ ಎರಡು ಭಾಗ ಆಗಿದೆ. ಈಗ ಅಶೋಕ್ ಅವರು ವಿಜಯೇಂದ್ರ ಅವರು ಮಾತು ಕೇಳಿದೆ ಅವ್ರದ್ದೇ ಆದ ದಾರಿಯಲ್ಲಿ ನೋಡಿ, ನನಗೆ ವಿಜಯೇಂದ್ರನು ನಾಯಕರೇ, ನಮ್ಮ ಛಲವಾದಿ ನಾರಾಯಣ ಸ್ವಾಮಿನೂ ನನಗೆ ನಾಯಕರೇ, ನಮ್ಮ ಸಿ ಟಿ ರವಿ ಅಣ್ಣನೂ ಕೂಡ ನನಗೆ ನಾಯಕರೇ. ನಾವು ಪಾರ್ಟಿಯ ಒಂದು ಸಿದ್ಧಾಂತದ ಮೇಲೆ ಬಂದವರು, ಹಿಂದುತ್ವದ ಸಿದ್ಧಾಂತದ ಮೇಲೆ ಬಂದವರು. ನಮ್ಮನ್ನು ಯಾರಾದರೂ ನಮ್ಮ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಇಂಥವರು ನಮ್ಮ ರಾಜ್ಯದ ಅಧ್ಯಕ್ಷರು ಅಂದರೆ ಅವ್ರ ಹಿಂದೆ ಹೋಗೋದು ನಮ್ಮ ಕರ್ತವ್ಯ. ಇಂಥವ್ರು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅಂದರೆ ಅವ್ರ ಹಿಂದೆ ಹೋಗೋದು ಅದೊಂದೇ ನಮ್ಗೆ ಕಲಿಸಿರೋದು.